ಒಂದಿದೆ, ಆಮೇಲೆ ಅಲ್ಲಿ 2 ಇಷ್ಟ ಯಾವುದೊಂದು ರಾಮದೇವ್ ಇದೆ ಅದು 2 ಸೈಟ್ ಅವರೇ ಬಂದು ಇನ್ನೇನು ಬೇರೆ ಇಲ್ಲ ಅಷ್ಟೇ. I am the very much interested in doing it. अरे हॉस्पिटल पुरातनाच्या घराकडे जायचं म्हणजे एक दिवस जायचं सिंधी कॉलनीला लागूनच. हां, सिंधी मंगल करायला गाडीत बसणार 1 मिनिटात. हां या हॅलो हेच किंवा राहत होते की सिंधी कॉलनीला लागून असतं. हां विजयनगरच्या अलीकडे. हां हां ओके. ಬೆಳಗಾವಿ ಬೆಳಿಬೇಕು ಅಂತಂದ್ರೆ ಬೆಳಗಾವಿ ಗ್ರಾಮೀಣದಲ್ಲಿನೇ ಅವಕಾಶ ಇದೆ. ಸಿಟಿಯನ್ನ ಬೆಳೆಸ್ಬೇಕು ಅನ್ನೋದು ಉದ್ದೇಶ ನಮ್ಮದು. 3 ಸೈಟ್ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಸುವರ್ಣಸೌಧ ಹತ್ರ ಒಂದು, ಕಣಬರಗಿಯಲ್ಲಿ ಒಂದು, ಹಿಂಡಲ್ಗಾದಲ್ಲಿ ಒಂದು. ಸೊ ಸುವರ್ಣಸೌಧ ಸ್ವಲ್ಪ ಸಿಟಿಗೆ ದೂರ ಆಗುತ್ತೆ. ಹಿಂಡಲ್ಗ ಅಂತಂದ್ರೆ ಈಗ ಬೆಳಗಾವಿ ಹಿಂಡಲ್ಗ ಎಲ್ಲ ಒಂದಾಗ್ಬಿಟ್ಟಿತ್ತು. ಸೊ ಅಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು, ನಾವು DC ಅವರು ಎಲ್ಲರೂ ಈಗ ಹೋಗ್ತಾ ಇದ್ದಾರೆ. ಹಿಂಡಲ್ಗಾದಲ್ಲಿ ಒಂದು 4 ಎಕರೆ 4.5 ಎಕರೆ ಇದೆ. ಸುವರ್ಣಸೌಧ ಹತ್ರ ನಮ್ಗೆ ಸಿಗುತ್ತೆ ಒಂದು 10 ಎಕರೆವರೆಗೂ ಸಿಗುತ್ತೆ. ಖಂಡಿತವಾಗ್ಲು ನಂದು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರದು ಇಲ್ಲೇ ಮಾಡ್ಬೇಕನ್ನೋ ಆಸೆಯಿಂದನೇ ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. ತಮಗೂ ಎಲ್ಲರಿಗೂ ಗೊತ್ತಿದೆ, ಹಿಂದಿನ DC ಅವರು. ಆದ್ರೆ ಏನಾಗಿದೆ, ಇವೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್, ಇವೆಲ್ಲ ಏನಿದಾವೆ, ಸಬ್ ರಿಜಿಸ್ಟರ್ ಆಫೀಸ್ ಆಗಲಿ, ಈ ಬಿಲ್ಡಿಂಗ್ಗಳಾಗಲಿ, ಇವೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್, 100 ವರ್ಷ ಹಿಂದಿನ ಬಿಲ್ಡಿಂಗ್ಗಳು. ಸೊ ಎಲ್ಲಿ ಮತ್ತೆ ಇದ್ರ ಬಗ್ಗೆ ಚರ್ಚೆಗಳು ಅನಾವಶ್ಯಕವಾಗಿ, ಈಗಾಗಲೇ 55 ಕೋಟಿ ಹಣ ಬಿಡುಗಡೆ ಆಗಿದೆ, ಅನಾವಶ್ಯಕವಾಗಿ ಚರ್ಚೆಗಳು ಆಗಬಾರ್ದು ಅಂತ ಹೇಳಿ. ಮತ್ತೆ ಬ್ರೀದಿಂಗ್ ಸ್ಪೇಸು ಬೇಕು. ಎಲ್ಲ ಇಲ್ಲೇನೇ ಆಗಿರೋದ್ರಿಂದ ಎಲ್ಲರೂ ಜಿಲ್ಲಾ ಪಂಚಾಯತ್ ಆಗಲಿ ಇವೆಲ್ಲ ಇಲ್ಲೇ ಆಗಿರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ. ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಇರಲಿ ಅಂತ ಹೇಳಿ, ಗಾಳಿ ಆಡ್ಲಿ ಅಂತ ಹೇಳಿ ಬೇರೆ ಇಲ್ಲಿ